ಸರ್ ನಿಮ್ಗೆ ಹಲ್ಸೂರ್ನಲ್ಲಿ ಆಸ್ತಿ ಇದೆ, ರಾಜಮಹಲ್ ಗುಟ್ಟಳ್ಳಿಯಲ್ಲಿ ಒಂದು ಬಂಗ್ಲೋ ಇದೆ, ಇನ್ನು ಪ್ಯಾಲೇಸ್ ಆರ್ಚರ್ಡ್ನಲ್ಲಿ 2 ಸೈಟ್ ಇದೆ ಸರ್. ಮೊನ್ನೆ ಕೋಣನ್ಕುಟಿಯಲ್ಲಿ 3 ಎಕರೆ ಜಮೀನು ತಗೊಂಡಿದ್ದೆ, ಮರ್ತು ಬಿಟ್ಟಿದೆಯಲ್ಲೋ? ಅದೊಂದು ಮರ್ತ್ಬಿಟ್ಟಿದೆ, ಎಂಟ್ರಿ ಮಾಡ್ಕೋತೀನಿ ಸರ್. ಬೆಂಗಳೂರಲ್ಲಿರೋ ಆಸ್ತಿ ಎಲ್ಲ ಲೆಕ್ಕ ಹಾಕಿದ್ದೀನಿ ಸರ್, ಅದೇ 500 ಕೋಟಿ ದಾಟುತ್ತೆ. ಇಷ್ಟೊಂದು ಆಸ್ತಿ ನನ್ನ ಒಬ್ಬನ ಹೆಸರಲ್ಲಿ ಇದ್ರೆ ಸರ್ಕಾರದ ಕಣ್ ಕುಕ್ಕತ್ತೆ ಕಣ. ಅದಕ್ಕೆ ನಾನು ಎಲ್ಲ ಆಸ್ತಿನೂ ಬೇರೆಯವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಲೋಕಾಯುಕ್ತ ಕಣ್ಣಿಗೆ ಬಿಡೋದು ತಪ್ಪತ್ತೆ ಕಣೋ. ನೀವು ತುಂಬಾ ಬಡವರು ಅಂತ BPL ಕಾರ್ಡ್ ಮಾಡಿಸ್ಬಿಡಿ ಸರ್. ಆಧಾರ್ ಕಾರ್ಡ್ನ ಹನುಮಂತ್ ದೇವ್ರ ಹೆಸರಲ್ಲೇ ಮಾಡಿಸಿದ್ದೀನಿ. ನನ್ನ ಮುಖ ನೋಡಿ BPL ಕಾರ್ಡ್ ಕೊಡ್ತಾರೆ ಅಂತ್ಯ? ಆಗುತ್ತೆ ಸರ್. ಎಷ್ಟೋ ಜನ ಲೀಡರ್ಸು ಆಸ್ತಿನ ಬೇರೆಯವ್ರ ಹೆಸರಲ್ಲಿ ಇಟ್ಟಿರ್ತಾರೆ, ಪಾರ್ಟ್ನರ್ಶಿಪ್ ಅಂತ ಮಾಡ್ಕೊಂಡಿರ್ತಾರೆ. ಆಸ್ತಿ ಮಾತ್ರ ಬೇರೆಯವ್ರ ಹೆಸರಲ್ಲಿ ಇರುತ್ತೆ, ಲಾಭ ಎಲ್ಲ ಇವ್ರಿಗೆ ಬರುತ್ತೆ. ಗುಟ್ಟಾಗಿಡಕ್ಕೆ PA ಬೇಕು. ನಿನ್ನ ಗಂಡಸನ್ ತಗೊಂಡು ನಾನೇನೋ ಮಾಡ್ಲಿ? ನಾನೇ ಒಂದು ಸುಂದರವಾದ ಹುಡುಗಿನ ರೆಡಿ ಮಾಡಿದ್ದೀನಿ. ನನ್ನ ಹೆಂಡತಿ ಸತ್ಮೇಲೆ ನಾನೆಲ್ಲ ಮದುವೆ ಮಾಡ್ಕೊಂಡೆ. ಹೆಣ್ಮಕ್ಳು ಬಂದ್ರು ಹೋದ್ರು. ಈಗ ಬಂದಿರೋಳು ನನ್ನ ಗರ್ಲ್ ಫ್ರೆಂಡ್ ಆಗೋ ಇರ್ತಾಳೆ, ಪರ್ಸನಲ್ ಸೆಕ್ರೆಟರಿ ಆಗೋ ಇರ್ತಾಳೆ. ಎಲ್ಲ ಜವಾಬ್ದಾರಿನೂ ಅವಳಿಗೆ ಕೊಡ್ತೀನಿ. ಬಂದು ರೂಮಲ್ಲಿ ಕೂತಿರ್ತಾರಲ್ಲ ಅವರೇ ತಾನೇ. ಅವ್ರಿಗೆ ನಾನು ಬರೀ ಸೆಕ್ರೆಟರಿ ಅನ್ಕೊಂಡ್ಬಿಟ್ಟಿದ್ದೆ ಸರ್, ನಾನ್ ದಡ್ಡ ಸರ್. ನೋಡೋರ್ ಕಣ್ಣಿಗೆ ಮಾತ್ರ ಅವಳು ಸೆಕ್ರೆಟರಿ, ನನಗೂ ಅವಳಿಗೂ ತುಂಬಾ ಕಾಸ ಅಂತ ಹೇಳ್ಬಿಟ್ಟು ಬೂಸ ತಿನ್ನಿಸ್ಬಿಟ್ಟಾಳು. ಗುಡ್ ಮಾರ್ನಿಂಗ್ ಸರ್. ಯಾಕೆ ನಿಂತಿದ್ಯಾ? ಸರ್, ನೀವೊಂದಷ್ಟು ಹೊಸ ಪ್ರಾಪರ್ಟಿ ತಗೊಂಡ್ಬೇಕು ಅಂತಿದ್ರಲ್ಲ, ನಾನು ಗುಡ್ಡದ ಮೇಲೆ ಹೋಗಿ ಸರ್ವೆ ಮಾಡ್ಕೊಂಡು ಬಂದೆ. ಜಾಗ ತುಂಬಾ ಪ್ರಶಾಂತವಾಗಿದೆ ಸರ್. ಆ ಗುಡ್ಡನ ನಾವು ಕೊಂಡ್ಕೋತೀವಿ. ಸರ್ಕಾರ ಗುಡ್ಡದ ಸುತ್ತ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುತ್ತೆ. ನಾವು ಮೊದಲಲ್ಲಿ ಒಂದು ಆಫೀಸ್ ಕಟ್ತೀವಿ, ಒಂದು ಸ್ಕೂಲು ಮಾಡ್ತೀವಿ, ಒಂದು ಅಪಾರ್ಟ್ಮೆಂಟ್ ಕಟ್ತೀವಿ, ಒಂದು ಹಿಲ್ ರೆಸಾರ್ಟ್ ಮಾಡ್ತೀವಿ. ಎಲ್ಲ ಮಾಡಿದ್ಮೇಲೆ ಆ ಗುಡ್ಡದ ಬೆಲೆ 200 ಕೋಟಿ ರೂಪಾಯಿ ಆಗತ್ತೆ. ಈಗಾಗಲೇ ಬೇರೆಯವರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಯಾರು ಎಷ್ಟೇ ಟ್ರೈ ಮಾಡಿದ್ರು ಆ ಗುಡ್ಡ ಬರೋದು ನನ್ನ ಕೈಗೇನೆ. ಪೂರ್ತಿ ಗುಡ್ಡ ನಂದಾಗ್ಬೇಕು. ಸರ್, ಆದ್ರೆ ಒಂದು ಸ್ಮಾಲ್ ಪ್ರಾಬ್ಲಮ್. ಆ ಗುಡ್ಡದ ಮೇಲೆ 5-6 ಬಡ ಕುಟುಂಬಗಳು ಚಿಕ್ಕ ಮನೆ ಕಟ್ಕೊಂಡ್ ಬಿಟ್ಟಿದ್ದಾರೆ. ಬಡವರಿಗೆ ನಾವು ತೊಂದರೆ ಕೊಡಬಾರ್ದಮ್ಮ, ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ಬೇಕು. ಹೋಗಲ್ಲ ಅಂದ್ರೆ ಒಬ್ರು ಕೈ ಕಾಲು ಮುರಿದ್ರೆ ಎಲ್ರು ತಾವೇ ಹೊಟ್ಟೋಗ್ತಾರೆ. ರಾಜಕೀಯದ ಪವರ್ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕಣ. ಈ ಸಂಗಪ್ಪ ಇರು ಅಂದ್ರೆ ಇರಬೇಕು, ಹೋಗು ಅಂದ್ರೆ ಹೋಗ್ಬೇಕು. ನೀವ್ ಯಾವಾಗ ಹೇಳಿದ್ರು ನಾನು ಬರ್ತೀನಿ ಸರ್. ಸಂದರ್ಭ ಬಂದಾಗ ಕರ್ಸ್ಕೊತೀನಿ. ಕಡೆಯದಾಗ ನನ್ಗೊಂದು ಡೌಟು, ಈ ಜಮೀನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ವಿರೋಧ ಪಕ್ಷದವ್ರು ಅಪೋಸ್ ಮಾಡ್ತಾರಲ್ಲ, ಹಾಗೇನ್ ಮಾಡ್ತೀರಾ ಸರ್? ಅವ್ರನ್ನೆಲ್ಲ ಫಾರಿನ್ ಕಳ್ಸ್ಬಿಟ್ರೆ ಆಯ್ತು ಕಣ. ಸಂಸಾರ ಜೊತೆ ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬರೋದಲ್ಲಿ ರಿಜಿಸ್ಟ್ರೇಷನ್ ಮುಗಿಸ್ಬಿಟ್ರೆ ಆಯ್ತು. ಅವರೆಲ್ಲ ಟೂರಿಂದ ಬಂದ ಮೇಲೆ ನಾವಿಲ್ಲಿ ಸಪರೇಟ್ ಆಗಿ ಸ್ವಿಟ್ಜರ್ಲೆಂಡ್ ಹೋಗೋಣ. ರಾಜ, ಈ ಸುರೇಶ ನನ್ನ ಕಣ್ಣಿಗೆ ಕಾಣಿಸ್ತಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೆ ಸ್ಪೆಷಲ್ ಪವರ್ ಕೊಟ್ಟಿದ್ದೀನಿ, ಅದಕ್ಕೆ ಈ ಸುರೇಶ್ ದೇವ ನಿನಗೆ ಕಾಣಿಸೋದು. ಹೌದು, ನಾವ್ ಯಾರಿಗೆ ಕಾಯ್ತಿರೋದು? ನಿನ್ ಗರ್ಲ್ ಫ್ರೆಂಡ್ ರಂಬಾಗೆ. ನನ್ನ ಕಾಲಿನ ವಿಲನ್. ಇವನಿಗೂ ಅಷ್ಟೇ. ಯಾಕೋ ಶಾಕ್ ಕೊಡ್ತಿದ್ಯಾ ನಿನ್ ಗರ್ಲ್ ಫ್ರೆಂಡ್? ಇದೇ ದಾರಿನಲ್ಲಿ ಬರೋದು, ಇದೇ ದಾರಿನಲ್ಲಿ ಮೊದಲನೇ ಸಲ ಅವಳು ನೋಡಿದ್ದು, ಇದೇ ದಾರಿನಲ್ಲಿ ಮೋಸ ಹೋಗಿದ್ದು, ಇದೇ ದಾರಿನಲ್ಲಿ ನಾವು ಅವಳು ಬುದ್ಧಿ ಕಲ್ಸೋದು. ಬರೋವರೆಗೂ ನಾವ್ ಏನ್ ಮಾಡೋದು? ಒಳ್ಳೆ ಮೂಡಲ್ಲಿ ಇದೀನಿ, ಒಂದ್ ಬೂತ್ ಡ್ಯಾನ್ಸ್ ಮಾಡೋಣ ಬಾ, ಹೇಳ್ಕೊಡ್ತೀನಿ. 1 2 3 4 1 2 3 4 1 2 3 4 1 2 3 4. ಅವಳೆ ರಂಬ. ನನಗೆ 40 ಲಕ್ಷ ರೂಪಾಯಿ ಟೋಪಿ ಹಾಕಿದ್ದು ಅವಳೆ. ಸೇಟು ಹತ್ರ ನನ್ನನ್ನ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದು ಅವಳೆ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಹೋಲ್ಡ್ ಆನ್, ಸಮಾಧಾನ ಮಾಡ್ಕೋ. ನೋಡು, ಅವಳಿಗೆ ಬರೋ ಹಾಗೆ ಮಾಡಿದ್ದು ನಾನು. ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋದು ನಾನು. ನೀನು ನಿನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಬೇಡ. ಹೋಲ್ಡ್ ಆನ್. ನೀನು ಬುದ್ಧಿ ಅವಳನ್ನ ಮಾತಾಡ್ಸಿ. ನಾನು ಕಂಡ್ರೆ ಆಗಲ್ಲ ಅವಳಿಗೆ. ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದೆ ಒಂದ್ಸಲ, ಎಷ್ಟೋ ಸಲ ಬೈದಿದ್ದೀನಿ. ನಾನು ನೋಡಿದ್ರೆ ಎದ್ರುಕೊಂಡು ಹಂಗೆ ಓಡೋಗ್ತಾಳೆ. ಕೊಟ್ಟೆ ಹೋದ್ಲು. ಅವಳೆಲ್ಲ ಹೋಗ್ತಾಳೆ, ವಾಪಸ್ ಕರೆಸ್ತೀನಿ. ನಾನು ಇರೋದು ಯಾಕೆ? ಜೀಮ್ ಬೂಮ್ ಭಾ ರಂ ಭಾ, ವಾಪಸ್ ಬಾ. ಯಾರು ನನ್ನ ಕರೆದಿದ್ದು? ಈಗ ನೀನು ಹೋಗಿ ಅವಳಿಗೆ ಕಾಣಿಸ್ಕೊ. ಅದೇಗೆ? ನಾನು ಅವಳು ಕಣ್ಣು ಕಾಣಿಸ್ಕೋಬೇಕಲ್ಲ. 1 ನಿಮಿಷ ಇರು. ಜೀಮ್ ಬೂಮ್ ಬಾ. ನಾನು ಪಾಂಡು ಕೊಟ್ಟಿರೋ ಸ್ಪೆಷಲ್ ಪವರ್ನ ಅವಳಿಗೂ ಕೊಟ್ಟಿದ್ದೀನಿ. ಅವಳಿಗೆ ನೀನು ಕಾಣಿಸ್ತೀಯಾ?
ಹೋಗಿ ಮಾತಾಡಿಸಿ. ನಾವು ದೆವ್ವಗಳು, ನಮಗೆ ಶಕ್ತಿ ಇದೆ, ಯಾರನ್ನ ಯಾವಾಗ ಬೇಕಾದ್ರೂ ಹೆದರ್ಸ್ಬೋದು. ಆದರೆ ಹೆದರ್ಸೋದು ಮುಖ್ಯ ಅಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳೋದು ಮುಖ್ಯ. ಅಂಬಾಯಿಂದ ನನಗೆ ನ್ಯಾಯ ಸಿಗುತ್ತೆ ಅಂತ್ಯಾ? ಯಾಕೋ ಸಿಗಲ್ಲ, ಅವಳು ನಿನಗೆ ಆಟ ಆಡ್ಸಿದಾಳೆ, ನೀನ್ ಹೋಗಿ ಅವಳನ್ನ ಆಟ ಆಡ್ಸು. ಭೂತರಾಜ, ನಾನ್ ನಿನ್ನ ಮೊದಲನೇ ಸಲ ನೋಡಿದಾಗ ದೇವ್ರನ್ನ ಕಂಡೆ. ಆದ್ರೆ ಈ ಸುರೇಶನ್ ಕಂಡ್ರೆ ದೆವ್ವ ಕಂಡಷ್ಟು ಭಯ ಆಗೋಯ್ತು. ಯಾಕೆ ಅಂದ್ರೆ ನಾನು ತಿಂದಾತ್ಮ, ಇವನು ನೊಂದಾತ್ಮ. ರಂಭಾ, ರಂಭಾ, ಯಾರ್ದೋ ಪರಿಚಯ ಧ್ವನಿನ ಇದು? ಸುರೇಶನ್ ಧ್ವನಿನ? ನನ್ನ ಲವರು ನನಗೆ ಸುಳ್ಳು ಹೇಳಿ ನನ್ನೊಂದು ಮದುವೆ ಆಗ್ತೀನಿ ಅಂತ ಮೋಸ ಮಾಡಿ ನನ್ನ ಆಸ್ತಿ ಎಲ್ಲ ಲಪ್ಟಾಯಿಸ್ಬಿಟ್ಟೆ. ಯಾಕೆ ಹಂಗೆ ಮಾಡಿದೆ ಹೇಳೋ? ಯಾಕೆ ಹಂಗೆ ಮಾಡಿದೆ ಹೇಳೋ? ಹೇಳಲ್ಲ? ಎಲ್ಲಿ ಸರ್ ಇನ್ನೂ ಬಂದೇ ಇಲ್ಲ. ನನಗೋಸ್ಕರ ಏನೋ ಸ್ಪೆಷಲ್ ಇದೆ ಅಂತ ಹೇಳಿ ಹೋಗಿದ್ದಾಳೆ ಕಣ. ಗೊತ್ತಾಯ್ತು ಬಿಡಿ, ಕೆನ್ನೆಗೆಲ್ಲ ರೋಸ್ ಬಳ್ಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ಇಂಗ್ಲಿಷ್ ಅಕ್ಕೈನ್ ತರ ಬರ್ಬೋದು. ಅದೇ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ಸರ್. ಮದ್ವೆಗಿದ್ವೆ ಉಂಟು ಹೆಂಗೆ ಸರ್? ರಾಜಕಾರಣಿಗಳು ಹಾಗೆಲ್ಲ ಮಾಡ್ಕೋಬಾರ್ದು ಕಣೋ. ಆಮೇಲೆ ಅದನ್ನೇ ದೊಡ್ಡ ಸುದ್ದಿ ಮಾಡಿ ರಂಪ ರಾಮಾಯಣ ಮಾಡಿ ನಮ್ಮನ್ನು ಸಮಾಧಿ ಮಾಡಿಬಿಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ಏನಿದು ಒಳ್ಳೆ ಮಂತ್ರಸಾನಿ ಮುನಿ ಮಂತ್ರ ಕಾಣ್ತಾ ಇದೆಯಾ? ನನ್ನನ್ನು ಕಾಪಾಡಬೇಕು, ನೀವೇ ನನಗೆ ಬೇಕು ಸರ್. ಸಮಾಧಾನ ಮಾಡ್ಕೊ. ಏನಮ್ಮ ಇದು? ಸರ್, ಆ ಸುರೇಶ ಸತ್ ಹೋದ, ಪೀಡೆ ಕಳೀತು ಅಂತ ಸುಮ್ಮನಿದ್ದೆ. ಆದ್ರೆ ಅವನು ಭೂತಾಗಿ ಕಾಣಿಸ್ಕೊಂಡ ಸರ್. ಏನಾದ್ರೂ ಮಾಡಿ ಯಾರಾದ್ರೂ ಮಂತ್ರವಾದಿನ ಕರೆಸಿ ಪ್ಲೀಸ್. ನೀನ್ ನನ್ನ ಜೊತೆ ಇರುವಾಗ ಹುಷಾರಾಗಿರ್ಬೇಕು. ಸುರೇಶನ್ ಮಟ್ಟ ಹಾಕಕ್ಕಿಂತ ಮಂತ್ರವಾದಿನ ಕರೆಸಿದ್ರೆ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ನ್ಯೂಸ್ ಪೇಪರ್ನವರು ಟಿವಿನವರು ನನಗೆ ಹಿಂಸೆ ಮಾಡ್ತಾರೆ. ಮತ್ತೆ ನನಗೆ ಪ್ರೊಟೆಕ್ಷನ್. ಡೋಂಟ್ ವರಿ. ರಂಬನ್ನ ಸಮಾಧಾನ ಮಾಡಿದಿರಾ ಅನ್ಸುತ್ತೆ. ಏ ಶಿಷ್ಯ, ರಂಬನ ರಕ್ಷಣೆ ಮಾಡೋ ಭಾರ ನಿಂದು. ಸುರೇಶನ ಭೂತ ಅವಳನ್ನ ಕಾಡಬಾರ್ದು. ಇವಳು ನನ್ನ ಗರ್ಲ್ ಫ್ರೆಂಡ್ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೆಸರು ಎಲ್ಲೂ ಈಚೆ ಬರಬಾರ್ದು. ನೀನು ಇವಳನ್ನ ನೋಡ್ಕೊತಾನೆ ಇದ್ದೆ, ನೀವೇ ತಾನು ಓಡಿಸಿದ್ದು. ನಾನು ನೋಡ್ಕೋತೀನಾ? ಇಲ್ದೇ ಇರೋಣ, ನಾನು ನೋಡ್ಕೋತೀನಿ ಬಿಡಿ ಸರ್. ರಂಭಾ, ಯಾರು? ಅಲ್ಲಿ ಬಿಳಿ ಡ್ರೆಸ್ ಹಾಕೊಂಡಿಲ್ವಾ ಅವನೇ? ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ರಂಭಾ, ಬಾ ಬಾ, ನನ್ನ ಜೊತೆ ಬಾ. ನಾನ್ ಬರೋದಿಲ್ಲ. ನಾನು ಉದ್ಧಾರ ಮಾಡ್ತೀನಿ ಅಂದೆ, ಸಾಯೋವರೆಗೂ ನನ್ನ ಜೊತೆನಲ್ಲೇ ಇರ್ತೀನಿ ಅಂದೆ. ನನ್ನ ಆಸ್ತಿ ಎಲ್ಲ ಲಪ್ಟಾಯಿಸಿ ಯಾಕೆ ಮೋಸ ಮಾಡಿದೆ ಹೇಳು? ಇಲ್ಲ, ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಬಿಡಲ್ಲ. ಬಾ. ಇಲ್ಲ, ನಾನ್ ಬರೋದಿಲ್ಲ. ಮೇಡಮ್, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲೇ ಇದೆಯಲ್ಲ ದೆವ್ವ, ಕಾಣಿಸ್ತಾ ಇಲ್ವಾ? ಮಂತ್ರವಾದಿ ಮಾನಪ್ಪವ್ರೆ, ಬಂದೆ, ನಾನು ಬಂದೆ. ಇಲ್ಲೇ ಇದೆ ದೆವ್ವ. ಕಾಣಿಸ್ತಾ ಇದೆ ತಾಯಿ. ಬಾರೋ ಮರೆ, ಚಾಕ್ಲೇಟ್ ಕೊಡ್ತೀನಿ ಬಾರೋ. ಬೇಗ ಬಂದು ಈ ಬಾಟ್ ಒಳಗಡೆ ಸೇರ್ಕೊಂಬಿಡು. ಬಾರ ಸುರೇಶ. ಸಲ ಬಾಟ್ಲಲ್ಲಿ ಸೇರ್ಕೊಂಡ್ಬಿಟ್ರೆ ನನ್ನನ್ನು ಮಣ್ಣಲ್ಲಿ ಊತ ಹಾಕ್ಬಿಡ್ತೀಯ. ಸಾವಸಾನೆ ಬೇಡ. ಹೋಗಿ ಒಳಗಡೆ. ನುಗ್ಗಿ ಮಂತ್ರವಾದಿಗಳೇ. ಅಯ್ಯೋ, ಇದು ಪಾಂಡುರಂಗನ ಮನೆ, ನಾನು ಒಳಗಡೆ ಹೋಗೋ ಹಾಗಿಲ್ಲ. ಆ ಸುರೇಶ್ ಭೂತ ಒಳಗ್ ಹೋಯ್ತಲ್ಲ. ಭೂತ ಹೋಯ್ತು ಅಂತ ನಾನು ಒಳಗಡೆ ಹೋದ್ರೆ ನನಗೆ ತೊಂದರೆ ಆಗುತ್ತೆ. ನೋಡಿ, ಆ ಭೂತ ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಕ್ಕೇ ಸಿಗುತ್ತೆ. ಬನ್ನಿ ಹೋಗೋಣ. ಲೇ ಮಾನಪ್ಪ, ಎಂತ ಅಡ್ಕಸ್ಬಿನೋ ನೀನು. ಮನೆ ಹತ್ರ ಹೋಗಿದ್ಯಲ್ಲ, ಒಳಗಡೆ ಹೋಗಿದ್ದೆ ಸಿಕ್ತಿದ್ನೋ ಇಲ್ವೋ? ಅದು ಪಾಂಡುರಂಗ ಗಂಡುಗಲಿ ಮನೆ. ಆ ಮನೆಗೆ ಹೋಗಿ ಇಲ್ಲದನ್ನೆಲ್ಲ ಅನುಭವಿಸ್ಬಿಟ್ಟೆ. ಯಾರೋ ಭೂತರಾಜ ಅಂತ ನನಗಿಂತ ದೊಡ್ಡ ಭೂತ ಏನೇ ಬಂದು ಸೇರ್ಕೊಂಡಿದ್ದಾನೆ. ಆ ಮನೆಯಲ್ಲಿ ವಿಚಿತ್ರಗಳೆಲ್ಲ ನಡೀತಾವೆ. ಭೂತ ಇರೋ ಮನೆ ಏನು? ಆ ರಂಗಮ್ಮನ ಮನೆ ಈಗ ಭೂತ ಬಂಗ್ಲೆ ಆಗಿದೆ. ನೀವೊಂದ್ಸಾರಿ ಅಲ್ಲಿ ಭೇಟಿ ಕೊಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಆತರ ಪಟ್ರೆ ಪ್ರಯೋಜನ ಇಲ್ಲ. ಸರ್, ಆ ಸುರೇಶ್ ಭೂತ ಇರೋರ್ಗೂ ನನಗ್ ಉಳಿಗಾಲ ಇಲ್ಲ ಸರ್. ಏನಾದ್ರೂ ಮಾಡಿ ಅವನ್ನ ಇಲ್ಲ ಅನ್ನಿಸ್ಬಿಡಿ ಪ್ಲೀಸ್. ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಮೇಡಮ್. ಮಾನಪ್ಪ ಅವರು ನಮ್ ಸಪೋರ್ಟ್ಗಿದ್ದಾರೆ. ನೀವೇ ಗಾಬರಿ ಆಗ್ತೀರಾ? ಆ ಭೂತರಾಜ ಅವನಲ್ಲ, ಅವನೊಬ್ಬನೇ ನನಗೆ ಜಾಸ್ತಿ ಕಿರಿಕ್ ಮಾಡ್ತಾ ಇರೋದು. ಸುರೇಶ್ ದೇವ ಏನೂ ಇಲ್ಲ,
ಜಜ್ಬಿ ಸುಮ್ಮನೆ ಹೊಗೆ ಹಾಕಿದ್ರೆ ಸಾಕು ಆಕಾಶಕ್ಕೆ ಅಗ್ರಿ ಹುಣಸೆ ಮರಕ್ಕೆ ನೇತಾಕಂತಾನೆ. ಅದು ಜಾಣತನ ಬೆಳೆಸು, ಜನಗಳ ಮುಂದೆ ಸೀನ್ ಕ್ರಿಯೇಟ್ ಆಗೋದು ಬೇಡ. ಸುರೇಶ್ ಭೂತನ ಮೊದಲು ಹಿಡಿದು ಓಡಿಸೋ. ಇವನಿಗೊಂದಷ್ಟು ದುಡ್ಡು ಕೊಟ್ಟು ಕಳ್ಸ. ಬನ್ನಿ. ಸಂಗಪ್ಪ ಸರ್, ಆ ಸುರೇಶ್ ಭೂತ ನನ್ನ ಕನ್ಸಲ್ಲೂ ಬಂದು ಕಾಡ್ತಾ ಇದೆ. ಹೆದರ್ಕೋಬೇಡ ರಂಬ, ಇವತ್ತು ನೀನು ನನ್ನ ರೂಮಲ್ಲಿ ಮಲ್ಕೋ. ಸಂಗಪ್ಪನವ್ರೆ, ನಿಮ್ಮಂತ ದೊಡ್ಡ ರಾಜಕಾರಣಿಗಳು ನಮ್ಮನೆಗೆ ಬಂದಿರೋದು ನಮ್ಮ ಅದೃಷ್ಟ. ನಿಮ್ಮಲ್ಲಿ ಭೂತ ಇದೆ ಅಂತ ಕೇಳ್ಪಟ್ಟೆ, ನಿಜಾನ? ಹೌದು, ನನ್ನ ಹಬ್ಬಿ ಮೈಯಲ್ಲಿ ಯಾವ್ದೋ ಭೂತ ಸೇರ್ಕೊಂಡ್ಬಿಟ್ಟಿದೆ. ಆ ಭೂತಕ್ಕೆ ಬೇರೆ ಭೂತಗಳು ಸಪೋರ್ಟ್ ಇದೆ. ಆ ಭೂತಗಳೆಲ್ಲ ಸೇರ್ಕೊಂಡು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇವೆ. ಈ ಭಯದಲ್ಲಿ ನನಗೆ ಸಮಾಜ ಸೇವೆ ಮಾಡೋಕ್ಕೂ ಆಗ್ತಿಲ್ಲ. ಸಂಗಪ್ಪನವ್ರೆ, ನೀವೇ ನನಗೆ ಸಹಾಯ ಮಾಡ್ಬೇಕು. ನನಗೆ ಪೊಲೀಸ್ ಕಮಿಷನರ್ ಗೊತ್ತು, ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ವ್ಯಾನ್ ತಗೊಂಡ್ ದೆವ್ವ ಅಂತ ತುಂಬಿಕೊಂಡು ಹೋಗ್ತಾರೆ. ದೆವ್ವ ಭೂತ ಅಂದ್ರೆ ಗಾಳಿ. ಆದ್ರೇನಂತೆ, ಪೊಲೀಸ್ನವರು ಅವ್ರಿಗಿಂತ ಸ್ಟ್ರಾಂಗು. ರಾಜ, ನಿನ್ನ ಐಡಿಯಾ ಸಖತ್ತಾಗಿದೆ. ಆದ್ರೆ ನಮ್ ಸುರೇಶ್ ನ್ಯಾಯ ಒದಗಿಸ್ಲೇಬೇಕಪ್ಪ. ಬಂದಿರೋದು ಹೌದು, ಆ ರಂಭ ಇನ್ನೂ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾಳೆ? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ ಇರೋ. ಭೂತ ಎಲ್ಲಿದ್ದಾನೆ? ಅದೇ ನಮಗೂ ಗೊತ್ತಾಗ್ತಿಲ್ಲ. ಯಾವ ಸ್ಮಶಾನದಲ್ಲಿ ಯಾವ ಹುಣಸೆ ಮರಕ್ಕೆ ಉಲ್ಟುಲ್ಟಾ ನೇತಾಡ್ತಾ ಇದ್ದಾರೋ ಯಾರಿಗ್ ಗೊತ್ತು. ಯಾಕೋ ಎದುರ್ತಾ ಇದ್ಯಾ? ಆ ರಾಜಕಾರಣಿ ಸಂಗಪ್ಪನ ಜೊತೆ ಸೇರ್ಕೊಂಡು ನನ್ನ ಹೆಂಡತಿ ಏನೋ ತಂತ್ರ ಮಾಡ್ತಿದ್ದಾರೆ. ಸಂಗಪ್ಪ ಇಲ್ಲಿಗೆ ಬಂದಿಯಾನ? ಅವನೇ ಕಣೋ ಡಿ ನೋಟಿಫಿಕೇಶನ್ ಭ್ರಷ್ಟ. ಅವ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಿದ್ದು, ಅವ್ರ ವಿರುದ್ಧನೇ ಸತ್ಯಾಗ್ರಹ ಮಾಡ್ತಾ ಇದ್ದಿದ್ದು. ಅವನ ಶಿಷ್ಯನೇ ನನಗೆ ಜ್ಯೂಸಲ್ಲಿ ವಿಷ ಹಾಕಿ ಕೂಡಿಸಿ ಸಾಯಿಸಿದ್ದು. ಸುಮ್ಮನಿರು, ಈಗ ಹೋದ್ರೆ ಏನು ಉಪಯೋಗವಿಲ್ಲ. ಇವನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡಬಾರ್ದು, ಬೇರೆ ಥರನೇ ಪ್ಲಾನ್ ಮಾಡಬೇಕು. ಹಾಂ, ಫಸ್ಟು ಆ ರಂಭನ ಅಟ್ಯಾಕ್ ಮಾಡೋಣ. ನಾನೇನ್ ಮಾಡ್ಲಿ? ನೀನು ಕೆಲಸ ಮುಗೀತು, ನೀನು ಆರಾಮಾಗಿ ಹೋಗು. ನಿನಗೆ ಮುಕ್ತಿ ನಾನು ಕೊಡಿಸ್ತೀನಿ. ಜೀಮ್ ಬೂಮ್ ಬಾ. ಈಗೇನು ಗೊತ್ತಾ ಉಳಿದಿರೋದು ಕೆಲಸ? ರಂಭನ್ ಮನೆಗೆ ಹೋಗೋದು, ಅವಳಿಗೆ ಆಟ ಆಡಿಸೋದು. ರಂಭಾ, ಪಾಂಡುರಂಗ, ಹೇಗಿದ್ಯಾ ನನ್ನ ಎನ್ನರ ಬಂಗಾರ? ವೆರಿ ಸಾರಿ ಪಾಂಡುರಂಗ. ಆ ಸೇಜ್ಜಿನ ಕರ್ಸಿದ್ದು ಆಯ್ತು, ನಿನಗೆ ಸೈಟ್ ಕೊಡ್ಸಿದ್ದು ಆಯ್ತು. ನೀನ್ ಅದನ್ನ ಕದ್ದು ಮಾರಿದ್ದು ಆಯ್ತು, ನನಗೆ 40 ಲಕ್ಷ ಮುಂದಾಯಿಸಿದ್ದು ಆಯ್ತು. ಇಲ್ಲ ಇಲ್ಲ, ನಾನೇ ಈ ವಿಷಯನ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ. 40 ಲಕ್ಷ ರೂಪಾಯಿನ ನಿನಗೆ ನಾನು ಮೋಸ ಮಾಡಲ್ಲ ಪಾಂಡುರಂಗ. ದುಡ್ಡು ತರ್ತೀನಂತ ಬಾಂಬೆಗೆ ಹೋದವಳು ಹೋಗಿ ಬಿಟ್ಟೆ, ಮತ್ತೆ ಯಾಕೆ ಬರ್ಲಿಲ್ಲ? ಅದು ನಿಮ್ ಮನೆಗ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ್ಲೂ ಅಷ್ಟೇ ಪಾಂಡುರಂಗ, ನಿಮ್ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ನನ್ಗೆ ಇಷ್ಟ ಇದೆ. ಇಷ್ಟ ಇರ್ಬೇಕಲ್ಲ. 40 ಲಕ್ಷಕ್ಕೆ ಮೋಸ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಮೋಸ ಮಾಡೋದೇ ನಿನ್ನ ಕಸಬಾಗಿ ಹೋಗಿದೆ. ಆ ಸೇಜ್ಜಿನ ಕರ್ತೀನಿ, ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಒಂದ್ಸಲ ನೋಡಿಲಿ. ನೀನ್ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ರಂಭ. ಇಲ್ಲ ಇಲ್ಲ, ನಿನ್ನ ಸಾಯಿಸ್ತೀನಿ. ದಯವಿಟ್ಟು ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಡ. ಯಾರು ನನ್ನ ಕೈ ಹಿಡಿತಾ ಇದ್ದಾರೆ? 40 ಲಕ್ಷಕ್ಕೋಸ್ಕರ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನೀನು ಇನ್ನು ಜಾಸ್ತಿ ಬೆಲೆ ಬಾಳ್ತೀಯ. ಯಾರು ನನ್ನ ಕೈ ತಿರುಗಿಸಿದ್ದು? ರಂಭ, ನನ್ನ ಜೊತೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಸುರೇಶನ್ ದೇವರ ಅಲ್ಲ, ಭೂತಗಳ ರಾಜ, ಭೂತರಾಜ. ದೇವ್ರೆ, ಆ ಭೂತದಿಂದ ನನ್ನನ್ನು ಕಾಪಾಡಪ್ಪ. ಯಾಕೆ, ಏನಾಯ್ತು? ಪಾಂಡುರಂಗ, ನೀನು ಸೀದಾ ಹೋಗಿ ಅವಳ ಕೈಯಿಂದ ಗಂಟೆ ಕಿತ್ಕೊಂಡು ಬಿಸಾಕಿ ಅವಳು ನೆಳ್ಕೊಂಬಾರೋ. ಯಾಕೆ ಆ ಕೆಲಸ ನಿನ್ ಕೈಯಲ್ಲಿ ಆಗಲ್ವಾ? ನಾನು ದೆವ್ವ ಕಣೋ, ದೇವರು ದೆವ್ವ ಒಂದೇ ಕಡೆ ಇರಕ್ಕಾಗಲ್ಲ ಕಣೋ. ನಮ್ಮ ಭೂತರಾಜ ನಿನ್ನ ಹತ್ರ ಮಾತಾಡ್ಬೇಕಂತೆ. ಭೂತರಾಜನ ಎಲ್ಲಿ? ಜಸ್ಟ್ ಅ ಮಿನಿಟ್. ಭೂತರಾಜ, ಬಾ. ಭೂತರಾಜ, ನನ್ನೇನು ಮಾಡ್ಬೇಡ, ಬಿಟ್ಬಿಡು. ಪಾಪ ಮಾಡಿದವರೆಲ್ಲ ಪೂಜೆ ಭಜನೆ ಮಾಡ್ತಾ ಕೂತ್ಕೊಂಡ್ರೆ ಒಳ್ಳೆಯವರಿಗೆ ತೊಂದರೆ ಆಗತ್ತೆ. ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ? ಮೊದಲು ಆ ಸುರೇಶನಿಗೆ, ಆಮೇಲೆ ಈ ಪಾಂಡುರಂಗಂಗೆ, ಈಗ ಸಂಗಪ್ಪನಿಗೆ ಮೋಸ ಮಾಡ್ತಿದ್ಯಾ? ನಿನ್ನಂತವರು ಇಲ್ಲಿರಬಾರ್ದು. ನಡಿ ನನ್ನ ಜೊತೆ, ನಮ್ಮ ಲೋಕಕ್ಕೆ ಕರ್ಕೊಂಡೋಗ್ತೀನಿ. ನನ್ನ ಬಿಟ್ಬಿಡು. ಏ,
ನಮ್ಮ ಲೋಕದಲ್ಲೂ ಜನ ಇದ್ದಾರೆ. ತಾಕತ್ತಿದ್ರೆ ಅವ್ರಿಗೆ ಮೋಸ ಮಾಡು. ನಡಿ ಹೋಗೋಣ. ಬೇಡ ಬೇಡ, ಇನ್ಮೇಲೆ ನೀನ್ ಹೇಳ್ದಾಗೆ ಕೇಳ್ತೀನಿ. ನಾನು ಏನ್ ಮಾಡ್ಬೇಕು? ಆ ಸುರೇಶನಿಂದ ನಿನಗೆ ತೊಂದರೆಯಾಗಬಾರದು ಅಂತಿದ್ರೆ, ನನ್ನಿಂದ ನಿನಗೆ ತೊಂದರೆಯಾಗಬಾರದು ಅಂತಿದ್ರೆ ಆ ಡಿನೋಟಿಫಿಕೇಶನ್ ಫೈಲ್ಗಳನ್ನ ನನಗೆ ತಂದು ಕೊಡ್ಬೇಕು. ಅಷ್ಟೇ ತಾನೇ? ಸಂಗಪ್ಪನ ಪೂರ್ತಿ ಚರಿತ್ರೆ ನನಗೆ ಗೊತ್ತು. ಎಲ್ಲ ಫೈಲು ತಂದ್ಕೊಟ್ಬಿಡ್ತೀನಿ. ಇನ್ನೊಂದು ವಿಷಯ, ನನ್ನ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ನೀನ್ ಎಲ್ಲಿರ್ತೀಯೋ ಅಲ್ಲೇ ಬಂದು ಕತ್ತು ಹಿಸ್ಕಿ ನಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಡ ಬೇಡ ಬೇಡ, ಹಾಗೆಲ್ಲ ಮಾಡ್ಬೇಡ. ಏನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಇನ್ನೊಂದು ವಿಷಯ, ನೀನು ಪಾಂಡುರಂಗಂಗೆ ಮೋಸ ಮಾಡಿರುವ 40 ಲಕ್ಷ ರೂಪಾಯಿ ವಾಪಸ್ ಕೊಡಬೇಕು. ಹಾಗೆ ಆ ಡಿನೋಟಿಫಿಕೇಶನ್ ಫೈಲ್ಗಳನ್ನ ತಗೊಂಡು ಪಾಂಡುರಂಗನ ಮನೆಗೆ ಬರಬೇಕು. ಆಯ್ತು, ಬರ್ತೀನಿ. ಸರ್, ಏನ್ ಸರ್ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಹೌದು ಸರ್, ನಿನ್ನೆಗಿಂತ ಇವತ್ತು ಕಾಣಿಸ್ತಾ ಇದ್ದೀರಾ. ನೀನ್ ಹೀಗೆಲ್ಲ ಹೇಳಿದ್ರೆ ನಂಗೆ ಒಂಥರ ಆಗುತ್ತೆ. ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದು ಏನೋ. ನೀನ್ ನನ್ನ ಜೊತೆಲಿದೀಯ, ನಾನು ಇಷ್ಟಪಟ್ಟಿದೀಯಾ, ನನ್ನ ಬಾಳ್ ಬೆಳಗೋಕೆ ಅಂತಲೇ ಬಂದಿದೀಯಾ. ಹೌದು ಸರ್, ನಿಮ್ ಬಾಳ್ನ ಬೆಳಗೋದೇ ನನ್ನ ಉದ್ದೇಶ. ಇನ್ನೇನ್ ಮಾಡ್ತಾ ಇದೀಯಾ? ಈ ಫೈಲ್ಗಳನ್ನ ಯಾಕೆ ನೋಡ್ತಾ ಇದೀಯಾ? ಸರ್, ಅದು ಡಿನೋಟಿಫಿಕೇಶನ್ ಸಂಬಂಧಪಟ್ಟಿರೋ ಹಗರಣ ಇದೆಯಲ್ಲ, ಆ ಫೈಲ್ಸ್ನ ಎಲ್ಲ ಸಪ್ರೇಟ್ ಆಗಿ ಇಡ್ತಾ ಇದ್ದೀನಿ. ರಬಾ ನಿನ್ ತಲೆನೇ ತಲೆ. ಆ ಫೈಲ್ಗಳು ಯಾರಿಗೂ ಸಿಗಲ್ಲ. ಯಾರಾದ್ರೂ ಬಂದು ನಮ್ಮನೇಲಿ ಹೋಗ್ತಾರೆ ಏನಾಗುತ್ತೆ? ಅವ್ರಿಗೇನು ಸಿಗಲ್ಲ ಸರ್. ಮೊದಲಿರೋ ಫೈಲ್ಗಳನ್ನ ಎಲ್ಲಾದ್ರೂ ಸಾಗಿಸ್ಬಿಡು, ಯಾರ ಕೈಗೂ ಸಿಗಬಾರ್ದು. ನಾನು ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. 2-3 ಜನ ಹುಡುಗಿಯರಿಗೆ ಇದೇ ಹೇಳಿದ್ರಂತೆ. ರಾಜಕಾರಣಿಗಳು ನಾವು ಹೇಳ್ತಾನೆ ಇರ್ತೀವಿ. ಅಂತಃಪುರದಲ್ಲಿ ಎಷ್ಟೇ ಜನ ಉಪರಾಣಿಯರಿದ್ರು ಮಹಾರಾಣಿ ಒಬ್ಳೆ ತಾನೇ. ಈಗೇನೋ ಮಹಾರಾಣಿ ಅಂತೀರಾ, ಆಮೇಲೆ ಹಾವರಾಣಿ ಅಂತ ಮೂಲೆ ಗುಂಪು ಮಾಡ್ಬಿಟ್ರೆ? ನಿನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ರಂಭಾ. ಆದಷ್ಟು ಬೇಗ ಇದನ್ನೆಲ್ಲ ಸಾಗಿಸ್ಬಿಡು. ಸರ್, ಏನೋ ಅದು? ನನಗೊಂದು ಅನುಮಾನ ಸರ್. ನೀ ಯಾರ ಮೇಲೆ ಬೇಕಾದ್ರೂ ಅನುಮಾನ ಪಡು, ಅದೇ ನನ್ನ ರಂಭನ ಮೇಲೆ ಮಾತ್ರ ಅನುಮಾನ ಪಡಬೇಡ. ಅನುಮಾನ ಇರೋದು ಅವ್ರ ಮೇಲೆ ಸರ್. ಏನೋ ಅದು? ಮುಖ್ಯವಾದ ಫೈಲ್ನೆಲ್ಲ ಗಮನಿಸ್ತಾ ಇದ್ರು. ಅಯ್ಯೋ ಹುಚ್ಚಪ್ಪ, ಅದು ಡಿನೋಟಿಫಿಕೇಶನ್ ಸಂಬಂಧಪಟ್ಟ ಫೈಲ್ಗಳು. ಅದನ್ನ ಬೇರೆ ಕಡೆ ಜೋಪಾನವಾಗಿ ಎತ್ತಿಡ್ತೀನಿ ಎಂದು ನಾನು ಹಾಗೆ ಮಾಡು ಅಂದೆ. ಈಗ ಸಮಾಧಾನ ಆಯ್ತು. ಆದ್ರೂ ಆ ಫೈಲ್ಗಳನ್ನ ಎಲ್ಲಿ ಬಚ್ಚಿಡ್ತಾರೆ ಅಂತ ನಾವು ತಿಳ್ಕೊಳ್ಳೇಬೇಕು ಸರ್. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ, ರಂಭ ನನ್ನ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ತಾಳಿ ಇಸ್ಕೊಂಡು ಅದಕ್ಕೆ ತಾಯ್ತ ಕಟ್ಟಿಸ್ಕೊಂಡ್ ಬರ್ತೀನಿ ಅಂತ ಬೋಡಾಗಿದ್ ನೀನ ತಾನೆ? ಅದೇನೇನೋ ತೊಂದರೆಗಳಾಗೋಯ್ತು, ಅದನ್ನ ನಿವಾರಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ದಿನ ಆಯ್ತು. ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ. ತಾಳಿ ತಗೊಂಡೋಗಿದ್ರೆ ಹಾಗೆ ಮೊದ್ಲು ಆ ತಾಳಿ ತಗೊಂಬ, ನಾನು ಈಗಲೇ ನಿನಗೆ ಕಟ್ಬೇಕು. ಈಗ ಬೇಡ ಪದ್ದು, ಈ ತಿಂಗಳಲ್ಲಿ ಯಾರಾದ್ರೂ ಮದ್ವೆ ಆಗ್ತಾರಾ? ಕೊಟ್ಟಪ್ಪ, ಯಾವಾಗ ಬೇಕೋ ಆವಾಗ ತಾಳಿ ಕೊಟ್ಟಕ್ಕಾಗತ್ತೇನ? ಅದೇನ ಚಡ್ಡಿಗೆ ಲಾಡಿ ಕೊಡ್ದಂಗ ದಿನ ವಾರ ತಿಥಿ ಎಲ್ಲ ನೋಡ್ಬೇಕು. ಅಷ್ಟೊಂದೆಲ್ಲ ನೋಡ್ಬೇಕಾ? ಪದ್ದು, ಈಗ ನಾನು ಪಾಂಡುರಂಗ ಅವ್ರ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ. ಸೇಟು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತ ಬಂದಿದ್ದಾಳೆ. ಈ ಕಡೆ ಬರ. ತಗೊಳ್ಳಿ, 40 ಲಕ್ಷ ಚೆಕ್ಕು, ಡಿನೋಟಿಫಿಕೇಶನ್ ಫೈಲ್ಸ್. ನನ್ನ ಅನುಮಾನ ನಿಜ ಆಯ್ತು. ಈ ರಂಭ ಡಿನೋಟಿಫಿಕೇಶನ್ ಫೈಲ್ನ ಇಲ್ಲಿ ತಂದು ಕೊಟ್ಟಿದ್ದಾಳೆ. ನನ್ನ ಗತಿ ಗೋವಿಂದ, ಮರ್ಯಾದೆ ಫೈಲ್ಸ್ ವಾಪಸ್ ಕೊಡೋ. ಯಾವುದೇ ಕಾರಣಕ್ಕೂ ಈ ಫೈಲ್ ನ ನಿನಗೆ ಕೊಡಕ್ ಆಗಲ್ಲ. ಕೊಡ್ಲಿಲ್ಲ ಅಂದ್ರೆ ಕಿತ್ಕೋತೀನಿ. ಏ ಪದಪ್ಪ, ಏನೋ ನೋಡ್ತಿದ್ಯಾ? ನಿನ್ನ ಕೈ ರುಚಿನ ಸಂಗಪ್ಪನಿಗೆ ಒಂದ್ ಸ್ವಲ್ಪ ತೋರ್ಸೋ. ಹೇಳಿ ಕೇಳಿ ಅವರು ದೊಡ್ಡ ರಾಜಕಾರಣಿ, ಅವ್ರ ಮೇಲೆ ನಾನು ಕೈ ಮಾಡಕ್ಕಾಗುತ್ತೇನೋ? ನೀನೇನಾದ್ರೂ ನನ್ನ ಮೇಲೆ ಕೈ ಮಾಡಕ್ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಸಂಗಪ್ಪ, ನಿನಗೆ ಫೈಲ್ ಬೇಕು? ನಾನು ಪದ್ದು ಅಲ್ಲ, ಭೂತರಾಜ. ನಾವೇನು ಮನೇಲಿದ್ದೀವೋ ಸ್ಮಶಾನದಲ್ಲಿದ್ದೀವೋ ಒಂದು ಗೊತ್ತಾಗ್ತಾ ಇಲ್ಲ. ಮಗನೇ, ಏನ್ ನಡೀತಾ ಇದೆಯೋ ಇಲ್ಲಿ? ಇಲ್ಲಿ ಸತ್ಯ ಸಿಗ್ತಾ ಇದೆ, ಧರ್ಮ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮನೆಯೆಲ್ಲ ಎತ್ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ.
ರಂಗಪ್ಪ ನಿನಗೆ ಫೈಲ್ ಬೇಕೇನಾ? ನನ್ನೇನು ಮಾಡ್ಬೇಡ ಪ್ಲೀಸ್. ಆ ಸುರೇಶನ್ ಆಸ್ತಿನ ಏನ್ ಮಾಡ್ದೆ? ನಾನೇ ಕಬಳಿಸ್ದೆ. ಆಸ್ತಿ ಎಲ್ಲ ಅವನ ಕುಟುಂಬದವ್ರಿಗೆ ಸೇರ್ಬೇಕು. ಅದು ಈಗಿಂದ ಈಗ್ಲೇ ಆಗ್ಬೇಕು. ಆಗಲ್ಲ ಪದ್ದು, ಅಟ್ಲೀಸ್ಟ್ ಒಂದಿನ ಟೈಮ್ ಬೇಕು. ಮಗನೇ ಒಂದು ದಿನ ಟೈಮ್ ಕೇಳ್ತಾ ಇದ್ದಾಳೆ. ಹಾಳಾಗೋಗ್ಲಿ ಅಂತ ಬಿಟ್ಟು ಬಿಡಕ್ಕೆ ಹೇಳೋ. ಒಂದು ದಿನ ಟೈಮ್ ಕೊಡ್ತೀನಿ. ನೀನೇನಾದ್ರೂ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಭೂತರಾಜ ನಿನ್ನನ್ನ ಅವನ ಜೊತೆನೇ ಕರ್ಕೊಂಡು ಹೋಗ್ತಾನೆ. ಬೇಡ ಬೇಡ ಬೇಡ, ನಾಳೆನೆ ತಂದು ಕೊಡ್ತೀನಿ. ಸುರೇಶನ್ ಆಸ್ತಿ ಎಲ್ಲ ಅವ್ರ ಮನೆಯವ್ರ ಹೆಸರಿಗೆ ಮಾಡಿದೀನಿ. ಅದ್ರ ಡಾಕ್ಯುಮೆಂಟ್ಸ್. ಪದ್ದು, ನಾನು ನಿನ್ನ ಮದ್ವೆ ಆಗಕ್ಕಾಗಲ್ಲ. ನನ್ನ ಮರ್ತು ಬಿಡು. ನಾನು ಫಾರಿನ್ ಹೋಗ್ತಾ ಇದ್ದೀನಿ. ಅಕ್ಕ ಕೊಡ್ಬಿಡ್ತೀನಿ. ಹೇಳಿ ಚಿತ್ರಗುಪ್ತ. ಹೌದಾ? ಥ್ಯಾಂಕ್ ಯು. ಈಗಲೇ ಬಂದ್ಬಿಡ್ತೀನಿ. ಏನಂತೆ? ಅಯ್ಯೋ, ಯಮಲೋಕದ ಬ್ರಾಂಚ್ ಆಫೀಸಿಂದ ಚಿತ್ರಗುಪ್ತ ಫೋನ್ ಮಾಡಿದ್ದ. 20 ವರ್ಷ ಕ್ಯೂಲ್ ಕಾಯ್ಬೇಕು ಅಂತ ಹೇಳಿದ್ದ. ನನಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂತ ಗಲಾಟೆ ಮಾಡ್ತಿದ್ದೆ. ಈಗ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ, ಬೇಗ ಬಾ ಅಂತ ಕರಿತೇನೆ. ನಂಗೆ ಮುಕ್ತಿ ಸಿಕ್ತು, ನಾನು ಹೊರಟೆ. ನಿನ್ನಿಂದಾಗಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆದವು. ಡಿನೋಟಿಫಿಕೇಶನ್ ಸತ್ಯ ಏನು ಅಂತ ಜನರಿಗೂ ಗೊತ್ತಾಯ್ತು, ಸರ್ಕಾರಕ್ಕೂ ಗೊತ್ತಾಯ್ತು, ನನಗೂ ಸಹಾಯ ಆಯ್ತು. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಭೂತರಾಜ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಯಾರ ಜೊತೆ ಮಾತಾಡ್ತಾ ಇದೀಯೋ? ಅಣ್ಣಯ್ಯ, ಮತ್ತೆ ಹುಚ್ಚಿಗೆ ಚಿಡಿತಾ ನಿನ್ಗೆ. ವಾಟ್ ಹ್ಯಾಪನ್? ಸಿಂಗಲ್ ಡೋಂಟ್ ಟಾಕ್. ಏನ್ ನಡೀತಾ ಇದೆ ಇಲ್ಲಿ? ನಮಗೆಲ್ಲ ಭಯ ಆಗ್ತಿದೆ ಕಣೋ. ಭೂತರಾಜ, ನಮ್ಮ ಮನೆಯವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಯಾಕೆ ನಮ್ಮ ಮನೆಯವ್ರಿಗೆಲ್ಲ ಒಂದ್ಸಲ ದರ್ಶನ ಕೊಟ್ಟು ಧೈರ್ಯ ತುಂಬಾರ್ದು? ಹೆದರ್ಕೋಬೇಡಿ. ನನ್ನ ಹೆಸರು ಭೂತರಾಜ ಅಂತ. ಅಕಾಲವಾಗಿ ನಾ ಸತ್ತು ದೆವ್ವ ಆಗ್ಬಿಟ್ಟಿದೆ. ನನಗೆ ಸ್ವರ್ಗದಲ್ಲಿ ಎಂಟ್ರಿ ಇರಲಿಲ್ಲ. ಒಂದಷ್ಟು ಕೆಲಸಗಳು ಉಳಿದೋಗಿತ್ತು, ಅದನ್ನೆಲ್ಲ ಮಾಡಿದೆ. ಈಗ ಎಂಟ್ರಿ ಸಿಕ್ಕಿದೆ, ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಟಾಟಾ. ಜಾಜಿ, ನಾನೀಗ ಹೋಗ್ತಾ ಇದ್ದೀನಿ. ಆದ್ರೆ ನೀವು ಪಾಂಡುರಂಗನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮಿಬ್ಬರಿಗೂ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗಿ ಹನಿಮೂನ್ ಮಾಡಿಸ್ಬಿಡ್ತೀನಿ.